ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಈ ಅಲೆಮಾರಿಗೆ ನಿಮ್ಮ ವಿಷಯ ಮಾತ್ರ ಅಲ್ಲ, ಎಲ್ಲರ ವಿಷಯನೂ ಗೊತ್ತು. ಅಲೆಮಾರಿ ಅಂತ ಇದೆಯಾ? ಸಂಸಾರ ಮಕ್ಕಳು ಏನು ಇಲ್ವೇನಪ್ಪ ನಿನಗೆ? ಇದಾರೆ, ಒಬ್ಳು ಹೆಂಡತಿ, ಇಬ್ರು ಮಕ್ಕಳು. ಹೌದೇನಪ್ಪ, ಸಂಸಾರ ನಡೆಸೋಕ್ಕೆ ನಿನಗೆ ಕಷ್ಟ ಆಗಲ್ವೇನಪ್ಪ? ಈ ಪ್ರಪಂಚ ಅನ್ನೋ ಸಂಸಾರ ನಡೆಸೋದು ತುಂಬಾನೇ ಕಷ್ಟ. ಗಿರಿ, ಅನ್ನ ಬಡಿಸು. ಗಿರಿ, ಇನ್ನೂ ಸ್ವಲ್ಪ ಬೇಕು ಅಂತ ಕೇಳಿದ್ರೆ ಏನೇ ಮಾಡೋದು? ದೇವ್ರೇ ಗತಿ. ಅನ್ನದಾತೋ ಸುಖಿ ಭವ. ಅಪ್ಪ, ಕೈ ತೊಳ್ಸಕ್ಕೆ ಕರ್ಕೊಂಡು ಹೋಗ್ತೀಯಾ? ಆಯ್ತಪ್ಪ. ರೀ, ನಿಮ್ಮ ಆಫೀಸವರೆಲ್ಲ ಹೊರಟ್ರು ಅನ್ಸುತ್ತೆ. ಗಿರಿ, ಈಗ ನಮ್ಮ ಬಾಸು 100% ಮೂವಿ ಕೊಡ್ತಾರೆ. ಹೌದಾ? ಶೆಲ್ ವಿ ಮೂವ್? ರಾಮಯ್ಯ ಎಲ್ಲಿದ್ಯಪ್ಪ? ಅಪ್ಪಗ ಫ್ಲೈಟಿಗೆ ಲೇಟ್ ಆಗ್ತದೆ. ಶಿವಪ್ರಸಾದ್ ಎಲ್ಲಿದ್ದ ನೋಡಿ, ಲಘು ಕರಿ ಅವನ್ನ. ಏಯ್, ನೀ ಇರೋ ನೀನು ಅಲ್ಲೂ ಮನೇಲಿ ಫಂಕ್ಷನ್ನು ಅಂದರೆ ಗಡಿಬಿಡಿ ಇದ್ದೇ ಇರುತ್ತೆ. ಒಬ್ಬೊಬ್ಬರನ್ನೇ ಗಮನಿಸೋದು ಕಷ್ಟ ಇರುತ್ತೆ ಕಣೋ. ನಿಧಾನ ಬರಲಿ ಬಿಡು. ಸರ್, ದೀರ್ಘ ಸುಮಂಗಲಿ ಭವ, ಕಲ್ಯಾಣ ಮಸ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ಊಟ ಎಲ್ಲ ಹೇಗಿತ್ತೋ ಗೊತ್ತಾಗಲಿಲ್ಲ, ಕ್ಷಮಿಸಿ, ತಮ್ಮನ್ನೆಲ್ಲ ಸರಿಯಾಗಿ ಗಮನಿಸೋಕ್ಕಾಗಲಿಲ್ಲ. ಏನೂ ಪರವಾಗಿಲ್ಲಪ್ಪ, ಊಟ ಉಪಚಾರ ಎಲ್ಲ ಬಹಳ ಚೆನ್ನಾಗಿತ್ತು. ದೇವರು ನಿಮಗೆ ಒಳ್ಳೇದು ಮಾಡಲಿ. ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ನಂದು ಅದೇ. ಶಿವು, ಆಲ್ ದಿ ಬೆಸ್ಟ್. ಬರ್ತೀರಮ್ಮ? ಡೇಲಿಂಗ್ ರಾಜ್ ಸರ್, ಆ ಶಿವುಗೆ ಏನೂ ಸಹಾಯ ಮಾಡೋಕ್ಕಾಗಲಿಲ್ಲ ಅಂತ ನನಗೆ ತುಂಬ ಬೇಜಾರಾಗ್ತಾ ಇದೆ. ಒಂದು ಕೆಲಸ ಮಾಡ್ತೀನಿ, ಆ ಬಾಂಬೆ ಕಾಂಟ್ರಾಕ್ಟ್ ಇದೆಯಲ್ಲ ಅದನ್ನು ಶಿವುಗೆ ಕೊಟ್ಬಿಡ್ತೀನಿ. ಸಾರ್, ಅಷ್ಟು ದೊಡ್ಡ ಪ್ರಾಜೆಕ್ಟು ಇವ್ನು ನಂಬ್ಕೊಂಡು ಕೊಡೋದ? ಹೇಳ್ದಷ್ಟು ಕೆಲಸ ಮಾಡ್ರಿ. ಶಿವು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಅವನ ಮೇಲೆ ನನಗೆ ಅಷ್ಟು ನಂಬಿಕೆ ಇದೆ. ರೀ, ನಿಮ್ಮ ಬಾಸ್ ಹಾಗೆ ಹಿಂಗೆ ಅಂತ ಏನೇನೋ ಹೇಳ್ತಿದ್ರಿ. ನೋಡಿದ್ರೆ ಏನು ಕುಡ್ದೆ ಹಾಗೆ ಹೊಟ್ಟೋದ್ರು. ಹೋಗ್ಲಿ ಬಿಡು, ಆಶೀರ್ವಾದ ಮಾಡಿದ್ರಲ್ಲ, ಕಳಿಸ್ಬಿಟ್ಟು ಬರ್ತೀನಿ. ಇದು ಥ್ಯಾಂಕ್ ಯು ಸೋ ಮಚ್ ಸರ್. ತಾವು ಬಂದಿದ್ದು ಭಾಳ ಸಂತೋಷ ಆಯಿತು. ಎಲ್ರಿಗೂ ತುಂಬ ಥ್ಯಾಂಕ್ಸ್. ಗಾಡ್ ಬ್ಲೆಸ್ ಮೈ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ತಾತ, ನಂಗೆ ತುಂಬಾ ಹೊಟ್ಟೆ ಹಸಿವಾಗ್ತಿದೆ. ಅಪ್ಪ ಅಮ್ಮ ಬೇರೆ ಊಟ ಖಾಲಿ ಅಂತಿದ್ದಾರೆ. ನನಗೇನ್ ಮಾಡ್ಲಿ? ಸ್ಕಂದ, ತಾತನ್ ಕೇಳಿದ್ರೆ ತಾತ ಏನ್ ಮಾಡ್ತಾರೆ? 5 ನಿಮಿಷ ತಡ್ಕೊ, ಹೋಟ್ಲಿಗೆ ಹೋಗಿ ತಗೊಂಬಂದ್ಬಿಡ್ತೀನಿ. ರೀ, ಹೋಟ್ಲಿಗೆ ಹೋಗೋದೇನು ಬೇಡ, ಊಟ ಇದೆ. ಅಷ್ಟು ಬೇಗ ಅಡುಗೆನೂ ಮಾಡ್ಬಿಟ್ಯಾ? ಅಯ್ಯೋ ಅಲ್ಲ ರೀ, ದೇವ್ರ ನೈವೇದ್ಯಕ್ಕೆ ಅಂತ ಎತ್ತಿಟ್ಟಿದ್ನಲ್ಲ, ಆ ಪ್ರಸಾದನ ಮರ್ತೇ ಬಿಟ್ಟಿದ್ದೆ. ನಾವೆಲ್ಲರೂ ಅದನ್ನೇ ಹಂಚ್ಕೊಂಡು ತಿನ್ಬೋದು. ಆಹಾ, ನಮ್ಮ ಮನೆಗೆ ಬಂದು ಊಟ ಮಾಡಿದವರು ತೃಪ್ತಿಯಿಂದ ತೇಗಿ ನಮ್ಮನ್ನೆಲ್ಲ ಮನಸ್ಫೂರ್ತಿಯಾಗಿ ಹರಸ್ ಹೋದ್ರು ಅನ್ಸುತ್ತೆ. ಅದಕ್ಕೆ ಹಂಚ್ಕೊಂಡು ತಿನ್ಲಿ ಅಂತ ಆ ಭಗವಂತ ನಮ್ಗೆ ನೈವೇದ್ಯನ ಬಿಟ್ಟಿದ್ದಾನೆ ಅಲ್ವಾ ಸ್ಕಂದ? ಏನ್
ಅಲ್ವಾ? ಪ್ರಸಾದಕ್ಕೆ ಇಷ್ಟ ಇಟ್ಟಿರ್ತೀರಾ, ಅದ್ ನಮ್ಗೆಲ್ಲ ಎಲ್ ಸಾಲುತ್ತಪ್ಪ? ನಂಗೆ ಸ್ವೀಟು, ಪಲ್ಯ, ಹಪ್ಪಳ ಎಲ್ಲ ಬೇಕು. ಸ್ಕಂದ, ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು ಪುಟ್ಟ. ಹೇಗಿದ್ರು ಅಮ್ಮ ಇನ್ನೊಂದ್ಸಲ ಅಡುಗೆ ಮಾಡ್ತಾರಲ್ವಾ? ಅಡ್ಜಸ್ಟ್ ಮಾಡ್ಕೊಳ್ಳೋದೆಲ್ಲ ಏನು ಬೇಡಮ್ಮ. ಸರ್, ಅಡುಗೆ ಆದಮೇಲೆ ಪಂಕ್ತಿ ಶುರುವಾಗಿಂತ ಮುಂಚೆ ಎಲ್ಲ ಐಟಮ್ನು ಸ್ವಲ್ಪ ಎತ್ತಿಟ್ಟಿರ್ತೀವಿ. ನೀವು ಊಟ ಮಾಡಿಲ್ಲ ಅಂದರೆ ಬನ್ನಿ ಊಟ ಮಾಡಿ, ನಾನೇ ಬಡಿಸ್ತೀನಿ. ಶಿವು, ನೋಡಿದ್ಯಾ ಆ ಭಗವಂತ ನಮ್ಮ ಮನೆ ಗೃಹ ಪ್ರವೇಶದ ಊಟನ ನಮಗೆ ಇಟ್ಟಿದ್ದಾನೆ. ಎಲ್ಲ ದೇವ್ರದಿ. ಬಾಕಂದ ಬನ್ನಿ. ಇಷ್ಟೇನಾ? ಬೆಳಿಗ್ಗೆ ಅಷ್ಟೊಂದು ದುಡ್ಡಿತ್ತು. ಸಾಲ ದುಡ್ಡಾದರೂ ಕೈ ತುಂಬ ದುಡ್ಡಿದೆಯಲ್ಲ ಅಂತ ಖುಷಿಯಾಗಿದ್ದೆ. ಹೆಂಗೆ ಖರ್ಚಾಯಿತು, ಎಷ್ಟೆಷ್ಟು ಖರ್ಚಾಯಿತು ಅಂತ ಗೊತ್ತೇ ಆಗಲಿಲ್ಲ. ನಮಸ್ಕಾರ ಸರ್. ಓಹ್, ನಮಸ್ಕಾರ. ಏನರಪ್ಪ, ಕುಕ್ಕಿಂಗು ಟೆಂಟಿಂಗು ಒಟ್ಟೊಟ್ಟಿಗೆ ಬಂದುಬಿಟ್ಟಿದ್ದೀರಾ? ನೋಡ್ರಪ್ಪ, ನನ್ನ ಹತ್ರ ಸದ್ಯಕ್ಕೆ 6,000 ರೂಪಾಯಿ ಇದೆ. ಸರ್, 6,000 ಸಾಕಾಗೋದಿಲ್ಲ ಸರ್. ನಿಮ್ಗೆ ಹೇಳಿದ್ನಲ್ಲ, ಲೆಕ್ಕ ಜಾಸ್ತಿ ಆಗೋಗಿದೆ. ಅಯ್ಯೋ, ಏನರಪ್ಪ ಹೀಗೆ ಹೇಳ್ತಾ ಇದ್ದೀರಾ? ನಿನಗೆ 3 ಅವ್ರಿಗೆ 3 ಕೊಟ್ಟು ಮಿಕ್ಕಿದ ಆಮೇಲೆ ಕೊಡೋಣ ಅಂತ ಹೇಳೋಣ ಅಂತ ಅಂದ್ಕೊಂಡಿದ್ದೆ. ನೀನು ನೋಡಿದ್ರೆ ಇದೇ ಸಾಕಾಗಲ್ಲ ಅಂತ ಹೇಳ್ತಾ ಇದೆಯಲ್ಲ. ಏನೋ ಈಗ 3,000 ಕೊಟ್ಟು ಮಿಕ್ಕಿದ ಆಮೇಲೆ ಕೊಡ್ತೀರಾ? ಅದೆಲ್ಲ ಆಗಲ್ಲ. ಓನರ್ಗೆ ಏನು ಹೇಳಿ, ಫುಲ್ ಪೇಮೆಂಟ್ ಕೊಡಿ ಸರ್. ನಿನಗೆ ಗೊತ್ತಲ್ಲಪ್ಪ, ಬೆಳಗ್ಗೆಯಿಂದ ಹೆಂಗೆ ದುಡ್ಡು ಖರ್ಚಾಗ್ತಿದೆ ಅಂತ. ಈಗ ನನ್ನ ಹತ್ರ 6,000 ರೂಪಾಯಿ ಬಿಟ್ಟರೆ 1 ರೂಪಾಯಿ ಇಲ್ಲ. ರೀ, ಹಾಂ, 8,000 ಇದೆ. 8,000 ಎಲ್ಲಿಂದ ಬಂತು? ಮುಯಿ ದುಡ್ಡನ್ನೆಲ್ಲ ಲೆಕ್ಕ ಹಾಕಿ ಯಾರ್ಯಾರು ಎಷ್ಟೆಷ್ಟು ಕೊಟ್ಟಿದ್ದಾರೆ ಅಂತ ಬರ್ದಿಡು ಅಂತ ಅಮ್ಮ ಹೇಳಿದ್ಲು. ಆಗ 8,350 ರೂಪಾಯಿ ಸಿಕ್ತು. 350 ರೂಪಾಯಿ ತೆಗೆದ್ರೆ ಆ 8,000 ಪ್ಲಸ್ ಈ 6,000 14,000. ಹಾಂ, 14,000 ಆಯಿತು. ಅದರಲ್ಲಿ ಸರ್, 14,000 ಡಿವೈಡ್ ಮಾಡಿದ್ರೆ ಬರೀ 7,000 ಬರುತ್ತೆ. ಅಲ್ಲಪ್ಪ, ಸದ್ಯಕ್ಕೆ ಇಷ್ಟು ಇಟ್ಕೊಳ್ಳಿ, ಮಿಕ್ಕಿದ ಆಮೇಲೆ ಕೊಡ್ತೀನಿ. ನನ್ನ ಮೇಲೆ ನಂಬಿಕೆ ಇಲ್ಲ ಅಂದರೆ ನನ್ನ ಮೊಬೈಲ್ ತೊಗೊಂಡೋಗ್ರಪ್ಪ, ಸರಿನಾ? ಏನು ಶಿವಣ್ಣ, ಏನು ಮಾತಾಡ್ತಿದ್ದೀರಾ ನೀವು? ನಾವೇನು ತೀರಾ ಕೆಟ್ಟವರಲ್ಲ. ನಮಗೂ ಕಷ್ಟ ಸುಖ ಏನು ಅಂತ ಅರ್ಥ ಆಗುತ್ತೆ. ಸರ್, ಶೋಕಿಗೋಸ್ಕರ ಕೆಲವರು ಫಂಕ್ಷನ್ ಮಾಡ್ತಾರೆ. ಅನ್ನ ವೇಸ್ಟ್ ಆದರೆ ಆಗಲಿ ಬಿಡ್ರಿ ಅಂತಾರೆ. ಆದರೆ ಒಂದೊಂದಾಗಲೂ ಅನ್ನ ವೇಸ್ಟ್ ಆದಾಗಲೂ ನಿಮ್ಮ ಕಣ್ಣಲ್ಲಿ ಒಂದೊಂದು ಹನಿ ನೀರು ಹೋಗ್ತಾ ಇತ್ತು. ನಿಮ್ಮ ಕಷ್ಟ ಏನು ಅಂತ ಆಗಲೇ ಗೊತ್ತಾಗಿದೆ ಸರ್. ನೀವು ಕೊಟ್ಟಾಗಿ ಇಸ್ಕೊತೀನಿ, ತೊಂದರೆ ಇಲ್ಲ ಸರ್. ಇವ್ರಿಗೆ ಕೊಡಿ ಸರ್. ಪರವಾಗಿಲ್ಲ ಸರ್, ನಾನು ಕಾಯ್ತೀನಿ. ಇವ್ರಿಗೆ ಕೊಡಿ. ನನ್ನ ಕಷ್ಟನ ಆ ಭಗವಂತ ಮಾತ್ರ ಅರ್ಥ ಮಾಡ್ಕೋತಾನೆ ಅಂತ ಅಂದ್ಕೊಂಡಿದ್ದೆ. ನೀವು ಅರ್ಥ ಮಾಡ್ಕೊಂಡ್ರಲ್ಲ, ಥ್ಯಾಂಕ್ಸ್. ಇರಿ, ಆ 8,000 ಕೊಡು. ನೋಡ್ರಪ್ಪ, ಇದರಲ್ಲಿ ಇಬ್ಬರು ಈಕ್ವಲ್ ಆಗಿ ಹಂಚ್ಕೊಂಬಿಡಿ. 14,000 ರೂಪಾಯಿ. ಸರಿ ಸರ್, ಬರ್ತೀವಿ. ಬನ್ನಿ. ರೀ, ಮುಯ್ ಕವರ್ ಓಪನ್ ಮಾಡಿದೆ. ಗಿಫ್ಟ್ ಬಾಕ್ಸ್ ಇನ್ನೂ ನೋಡಿಲ್ಲ. ಬಾಕ್ಸು ನೋಡಿಲ್ಲ? ಅದರಲ್ಲೂ ಏನಾದರೂ ಇರ್ಬೋದಲ್ವಾ? ಇರ್ಬೋದು. ಬನ್ನಿ ನೋಡೋಣ. ನಡಿ. ಗಿರಿ, ಗಣೇಶ ಗಣೇಶ ಗಣೇಶ. ರಾಧಾಕೃಷ್ಣ ರಾಧಾಕೃಷ್ಣ ರಾಧಾಕೃಷ್ಣ. ಗಡಿಯಾರ ಗಡಿಯಾರ ಗಡಿಯಾರ. ಅದಕ್ಕೆ ಹೇಳೋದು, ತಾನೊಂದು ಬಗೆದರೆ ದೈವ ಒಂದು ಬಗೆಯುತ್ತದೆ ಅಂತ. ಅಲ್ಲ ರೀ, ನಾವು ಏನೋ ಅನ್ಕೊಂಡು ಬಂದ್ವಿ. ಆದರೆ ಇಲ್ಲಿ ನೋಡಿದ್ರೆ ಬರೀ ಫ್ಯಾನ್ಸಿ ಸ್ಟೋರ್ ಐಟಮ್ಸೇ ಇದೆಯಲ್ರಿ. ಗಿರಿ, ಬಿ ಪಾಸಿಟಿವ್. ಗಣೇಶ ವಿಘ್ನ ನಿವಾರಕ. ಮುಂದೆ ನೀವು ಮಾಡೋ ಎಲ್ಲ ಕೆಲಸಗಳಲ್ಲೂ ವಿಘ್ನಗಳು ಬರೋದಿಲ್ಲ ಅಂತ ಸಿಂಬಾಲಿಕ ಹೇಳೋದಕ್ಕೆ ಸಾಕ್ಷಾತ್ ವಿನಾಯಕನೇ ಬಂದಿದ್ದಾನೆ. ಓ, ಮತ್ತೆ ಈ ರಾಧಾಕೃಷ್ಣ?
ನಮ್ಮಿಬ್ಬರಿಗೂ ಮದುವೆ ಆಗಿ ಇಷ್ಟು ವರ್ಷ ಆದರೂ ಪ್ರೀತಿಯಿಂದ ಅನ್ಯೋನ್ಯವಾಗಿದ್ದೀವಲ್ಲ, ರಾಧಾಕೃಷ್ಣರ ಪ್ರೀತಿಯಷ್ಟೇ ಅಮರ ನಮ್ಮ ಪ್ರೀತಿ ಅಂತ ತೋರಿಸೋದಕ್ಕೆ ರಾಧಾಕೃಷ್ಣ ಫೋಟೋ ಆಗಿ ಬಂದಿದ್ದಾರೆ. ಮತ್ತೆ ಗಡಿಯಾರಗಳು ಟೈಮ್ ನೋಡಿಕೊಂಡು ಈ ಗಿಫ್ಟ್ಗಳನ್ನು ನಮಗೆ ಯಾರು ಕೊಟ್ಟಿದ್ದಾರೋ ಅವರ ಮನೆ ಫಂಕ್ಷನ್ ಆದಾಗ ಕೆರೆಯ ನೀರನ್ನು ಕೆರೆಗೆ ಚೆಲ್ಲುವುದು. ಅಂದರೆ ಅವರು ಕೊಟ್ಟಿರೋ ಈ ಗಿಫ್ಟ್ಗಳನ್ನು ಹೊಸದಾಗಿ ರ್ಯಾಪ್ ಮಾಡಿ ಮತ್ತೆ ಅವ್ರಿಗೆ ರಿಟರ್ನ್ ಗಿಫ್ಟ್ ಮಾಡ್ಬಿಡೋದು ಅಲ್ವಾ? ದಿಸ್ ಇಸ್ ಕಾಲ್ಡ್ ಗ್ರೇಟ್ ಇಂಡಿಯನ್ ಮಿಡಲ್ ಕ್ಲಾಸ್ ಮೆಂಟಾಲಿಟಿ. ಈಗ ನೀನು ಏನು ಮಾಡಬೇಕು? ಏನ್ ಮಾಡ್ಬೇಕು? ಚಪ್ಪಾಳೆ ಹೊಡಿಬೇಕು. ಚಪ್ಪಾಳೆ? ಅಯ್ಯ, ಹೋಮ್ ಲೋನ್ ತಗೊಂಡು ಒಂದು ಹೋಮ್ಗೆ ಓನರ್ ಆದರೂ ಈ ಗಾಡಿ ಹ್ಯಾಂಡ್ ಕೊಡೋದು ತಪ್ಪಲಿಲ್ಲ. ಹೋಮ್ ಲೋನ್ ಮುಗಿದ ತಕ್ಷಣ ಹ್ಯಾಂಡ್ ಲೋನ್ ತಗೊಂಡು ಹೊಸ ಗಾಡಿ ಕೊಂಡ್ಕೊಂಡ್ಬಿಡ್ತೀನಿ. ಅಲ್ಲಿವರೆಗೂ ನನಗೆ ಹ್ಯಾಂಡ್ ಕೊಡಬೇಡ ಪ್ಲೀಸ್, ಸ್ಟಾರ್ಟ್ ಆಗು. ನಾನೊಂದ್ಸಲ ಪ್ರಯತ್ನ ಪಡ್ಲ ಶಿವಪ್ರಸಾದ್. ಮಿರರ್ ಅಲ್ಲಿ ಭಗವಂತ. ಲೈವಲ್ಲೂ ಭಗವಂತ. ಟೂ ನಿನ್ ಜೊತೆ ಈಗ ನೆನ್ಪಾದ್ನ ನಾನು. ಅಲ್ಲ, ಫಂಕ್ಷನ್ಗೆ ಬರ್ತೀನಿ ಅಂತ ಮಾತು ಕೊಟ್ಟಿದ್ದೆ ತಾನೆ, ಕಡೆಗೂ ಕೊಟ್ಟು ಮಾತನ್ನ ಉಳಿಸ್ಕೊಳ್ಳೇ ಇಲ್ಲ ನೀನು. ಕೊಟ್ಟು ಮಾತನ್ನ ಉಳಿಸ್ಕೊಳ್ಳೋದು ನನ್ನ ಧರ್ಮ ಶಿವಪ್ರಸಾದ್. ನಾನು ಧರ್ಮ ಪಾಲಕ. ನಾನು ಮನೆಗೆ ಬಂದಿದ್ದೆ. ಸುಳ್ಳು ಹೇಳ್ಬೇಡ. ನೀನ್ ಬರ್ತೀಯ ಅಂತ ಎಷ್ಟು ಕಾದೆ ಗೊತ್ತಾ? ನಾನು ಬಾಗ್ಲ ಹತ್ರ ಬಂದು ನೋಡ್ತಾನೆ ಇದ್ದೀನಿ, ಪತ್ತೇನೇ ಇಲ್ಲ. ಈಗ ನೋಡಿದ್ರೆ ಬಂದಿದ್ದೆ ಅಂತ ಹೇಳ್ತಾ ಇದೀಯಾ? ನಾನು ಬಂದಿದ್ದೆ ಶಿವಪ್ರಸಾದ್. ಊಟನೂ ಮಾಡಿದೆ. ಅಡುಗೆ ತುಂಬಾ ರುಚಿಯಾಗಿತ್ತು. ಪಾಯಸ ಅಂತೂ ಆಹಾ, ನೆನ್ಸ್ಕೊಂಡ್ರೆ ಈಗ್ಲೂ ಬಾಯಲ್ಲಿ ನೀರು ಬರುತ್ತೆ. ಬರೀ ಪಾಯಸ ಮಾತ್ರ ಅಲ್ಲ, ಹಪ್ಪಳ, ಉಪ್ಪಿನಕಾಯಿ, ಕೋಸಂಬರಿ, ಪೂರಿ, ಹೋಳಿಗೆ, ಜಿಲೇಬಿ. ಆಹಾ, ಅದ್ಭುತವಾಗಿತ್ತು. ಅಮೃತಕ್ಕಿಂತ ಅದ್ಭುತವಾಗಿತ್ತು ಗೊತ್ತಾ? ಎಲ್ಲ ಐಟಮ್ಸು ಕರೆಕ್ಟಾಗಿ ಹೇಳ್ತಾ ಇದೀಯಾ? ಏನೋ ನೀನೇ ಬಂದು ಊಟ ಮಾಡ್ದವನ್ ಹಾಗೆ. ಆದ್ರೆ ನಂಗೆ ಅರ್ಥ ಆಗ್ತಾ ಇಲ್ಲ. ನಾನ್ ಸುಳ್ಳು ಹೇಳಲ್ಲ ಅನ್ನೋ ನಂಬಿಕೆ ನಿನ್ಗಿದೆಯಲ್ಲ ಶಿವಪ್ರಸಾದ್? ಗೊತ್ತು. ಆದ್ರೂ ನೀನ್ ಯಾವಾಗ ಬಂದೆ, ಹೇಗ್ ಬಂದೆ, ಯಾವ ಪಂಕ್ತಿಲಿ ಕುತ್ಕೊಂಡು ಊಟ ಮಾಡಿದೆ? ಯಾಕಂದ್ರೆ ಎಲ್ಲಾ ಪಂಕ್ತಿಗೂ ಹೋಗಿ ನಿಧಾನವಾಗಿ ಊಟ ಮಾಡಿ ಅಂತ ನಾನೇ ಹೇಳಿದ್ದೀನಿ. ನೀನ್ ಅಲ್ಲೆಲ್ಲೂ ಕಾಣ್ಲೇ ಇಲ್ವಲ್ಲ? ಇದ್ದಿದ್ದು ಒಬ್ರಿಗಾಗೋಷ್ಟು ಊಟ. ಮನೆಯವರೆಲ್ಲರೂ ಬಂದವ್ರಿಗೆ ಹೊಟ್ಟೆ ತುಂಬಿಸ್ಬೇಕು ಅಂತ ನೀವೆಲ್ಲರೂ ಹಸುವಲ್ಲಿದ್ರು ಹಸುವು ಅಂತ ಬಂದವನ್ನ ಕರ್ದು ಕೂರ್ಸಿ ಊಟ ಹಾಕಿದ್ರಲ್ಲ, ಮರ್ತೋಯ್ತಾ ಶಿವಪ್ರಸಾದ್? ಎಲ್ಲೋ ನನ್ನ ಸ್ನೇಹಿತ ನೆನ್ಸ್ಕೊಂಡಿರ್ಬೇಕು. ಅನ್ನದಾತೋ ಸುಖೀ ಭವ. ಅಂದ್ರೆ ಅಜ್ಜ ನೀನಾ? ಆ ವ್ಯಕ್ತಿ ನಾನೋ ಅಲ್ವೋ ಅನ್ನೋದು ಪ್ರಶ್ನೆ ಅಲ್ಲ ಶಿವಪ್ರಸಾದ್. ಆದ್ರೆ ಅವನಲ್ಲಿದ್ದ ಹಸುವು ನಾನೇ. ಯಾರು ಹಸುವನ್ನ ನೀಗಿಸ್ತಾರೋ ಅವರು ಭಗವಂತನಿಗೆ ಹತ್ರ ಆಗ್ತಾರೆ. ನೀವೆಲ್ಲರೂ ಆ ವ್ಯಕ್ತಿಯ ಹಸುವನ್ನ ನೀಗಿಸಿ ಭಗವಂತನಿಗೆ ತುಂಬಾ ಹತ್ರ ಆಗಿದ್ದೀರ. ಯಾವ ಮನೆಯಲ್ಲಿ ತಮಗಿಲ್ಲದೆ ಇದ್ರು ಬೇರೆಯವ್ರ ಹಸುವಿಗೆ ಬೆಲೆ ಕೊಟ್ಟು ನಿಸ್ವಾರ್ಥವಾಗಿ ಅನ್ನದಾನ ಮಾಡ್ತಾರೋ ಅಂತವ್ರ ಮನೆಗಳಲ್ಲಿ ಶಾಶ್ವತವಾಗಿ ಅನ್ನಪೂರ್ಣೇಶ್ವರಿ ನೆಲೆಸಿರ್ತಾಳೆ. ಆ ಮನೆಯ ಪ್ರತಿಯೊಂದು ಪಾತ್ರೆಯು ಅಕ್ಷಯ ಪಾತ್ರೆಯಾಗಿ ಬದಲಾಗುತ್ತೆ. ಅನ್ನದಾತೋ ಸುಖೀ ಭವ. ತೋರಿಸೋಕೆ ಅಂತ ಭೂಮಿಗೆ ಬಂದ ಭಗವಂತ, ತೋರಿಸೋಕೆ ಅಂತ ಭೂಮಿಗೆ ಬಂದ
ಭಗವಂತ ಭೂಮಿಗೆ ಬಂದ ಭಗವಂತ ಭಗವಂತ ಇಂದು ಗೆನಗೆ ಗೋವಿಂದ ನಿನ್ನಯ ಪಾದ ರವಿಂದವ ತೋರೋ. ಇನ್ನ ಹೊರಡ್ತೇವೆ. ಹೊರಡ್ರ ಇದೇನು ಬಿಗ್ರೆ ರಾತ್ರಿ ಅಲ್ಲ, ಇನ್ನೊಂದೆರಡು ದಿವಸ ಇಲ್ಲಿ ಇದ್ದು ಹೋಗಿ ಅಂತ ಹೇಳಿದ್ದೀನಿ. ಬೆಳಕಾದ ಕೂಡ ಪೈ ಅಂತ ಹೊರಟುಬಿಟ್ಟಿದ್ರಲ್ಲ ನೀವು. ನಿಮ್ಗೆ ಗೊತ್ತಿತ್ತಲ್ದೆ ಏನು ಊರ್ ಬದಿ ಹಂಗೆ ದನಕರುಗಳನ್ನ ಬದಿ ಮನೆ ಕಟ್ಟಿಂಗ್ ಬಿಟ್ಟು ಬಂದಿದೆ. ಅವ್ರು ಎಷ್ಟು ದಿನ ಅಂತ ಹುಲ್ಲು ಹಾಕ್ತಿರಿ ಹೇಳಿ. ಒಂದು ಕೆಲಸ ಮಾಡ್ಬೇಕಾಗಿತ್ತು, ನೀವು ಲಾರಿ ತುಂಬ ಹಸುಗಳನ್ನ ತುಂಬಿಸ್ಕೊಂಡ್ಬಿಟ್ಟಿದ್ರೆ ಇಲ್ಲಿ ಗೃಹ ಪ್ರವೇಶದಲ್ಲಿ ಪೂಜೆ ಮಾಡಿಸ್ಬೋದಾಗಿತ್ತು. ಮಾವ ಹಾಗೇನಾದ್ರೂ ಮಾಡೋ ಹಾಗಿದ್ರೆ ಅಪ್ಪ ಅಮ್ಮನ ಇನ್ನೂ ಒಂದ್ ಸ್ವಲ್ಪ ದಿನ ನಮ್ಮ ಸ್ವಂತ ಮನೇಲಿ ಉಳಿಸ್ಕೋಬೋದಾಗಿತ್ತು. ಈಗಲೂ ಏನಿಲ್ಲ, ನೀವಿಬ್ರು ಉಳಿಬೋದಪ್ಪ. ಮಗಳೇ, ನಾವು ಬಂದು ಎಷ್ಟು ದಿನ ಆಯ್ತು. ಇನ್ನೂ ಹೆಚ್ಚು ದಿನ ಇಲ್ಲೇ ಇದ್ವಿ ಅಂದ್ರ ಊರ್ ಕಡೆ ಆಡ್ಕೊಂಬ್ರು ಅಡಿಯ ಮಗಳ ಮನೇಲಿ ಎಷ್ಟು ದಿನ ಇರ್ತಿರು ಅಂತ. ಮೊನ್ನೆ ಗೌರಿನೂ ಬೇಜಾರು ಮಾಡ್ಕೊಂಡಿದ್ಲು, ಒಂದಿನ ಉಳ್ಕೊಂಬ ಇಲ್ಲ ಅಂದೇಳಿ ಸ್ವಲ್ಪ ಹೊತ್ತು ಆ ಮನೇಲಿ ಇದ್ದೆ. ಮತ್ತೆ ಊರಿಗೆ ಅಪ್ಪ ಅಲ್ಲಿನ ಕರಿ ಮಗಳೇ ಹೇಳ್ಬಿಟ್ಟು ಮಾತು. ನಾನೇ ಬಂದೆ ಬಂದೆ ಬಂದೆ. ಅರೆ ಇದೇನು ಹೊಟ್ಟು ನಿಂತ್ಬಿಟ್ರಾ? ಇನ್ನೊಂದು 2-3 ದಿವಸ ಇದ್ದು ಹೋಗಿದ್ರೆ ಚೆನ್ನಾಗಿರೋದು, ನಮಗೂ ಖುಷಿಯಾಗಿರೋದು. ನಮಗೂ ಖುಷಿಯೇ, ಆದ್ರೆ ನಿಮ್ಗೆ ಗೊತ್ತಲ್ದಾಳಿ ಅಂದ್ರೆ ಊರ್ ಕಡೆ ಕೆಲ್ಸ ಇರ್ಕ ಹೋಗ್ಲೇಬೇಕು. ಓ ಎಂತ ಏನಾಯ್ತ್ರಿ? ಒಂದು 500 ರೂಪಾಯಿ ಇದೆಯಾ? 500 ರೂಪಾಯ? ಯಾಕೆ? ತುಂಬ ವರ್ಷ ಆದಮೇಲೆ ಅತ್ತೆ ಮಾವ ಬಂದಿದ್ದಾರೆ. ಈ 2 ದಿವಸದಲ್ಲಿ ಅವ್ರನ್ನ ಸರಿಯಾಗಿ ಗಮನಿಸ್ಕೊಳಕ್ಕೂ ಆಗಲಿಲ್ಲ. ಕಡೆ ಪಕ್ಷ ಹೋಗ್ಬೇಕಾದ್ರೆ ಅರ್ಶಿನ ಕುಂಕುಮಕ್ಕೂ ಒಂದು 500 ರೂಪಾಯಿ ಇಡಲಿಲ್ಲ ಅಂದರೆ ಚೆನ್ನಾಗಿರಲ್ಲ ಅನ್ನಿಸ್ತು. ಅದಕ್ಕೆ ಶೋ ನನ್ನ ಬುದ್ಧಿಗಿಷ್ಟು ಇದು ನಂಗೆ ಹೊಳಿಲೇ ಇಲ್ಲ. ಇರಿ ಡಬ್ಬದಲ್ಲಿದೆ ನೋಡ್ತೀನಿ. ರೀ 20 ರೂಪಾಯಿ ಇದೆ. ನನ್ನ ಹತ್ರ 100 ರೂಪಾಯಿ ಅಷ್ಟೇ ಇರೋದು. ಪೆಟ್ರೋಲ್ ಹಾಕ್ಸೋಕಂತ ಇಟ್ಕೊಂಡಿದ್ದೆ. ಅತ್ತೆ ಮಾವಿಗೆ ಅರ್ಶಿನ ಕುಂಕುಮಕ್ಕೆ ದಕ್ಷಿಣ ಇಡಕ್ಕೂ ಹೋಗ್ತಾ ಇಲ್ಲ ನನಗೆ. ಚೇಚೆ ಯಾಕೆ ಹೀಗೆಲ್ಲ ಮಾತಾಡ್ತೀರಾ ನೀವು? ಬೀಗ್ರೆ 1 ನಿಮಿಷ ಬಂದೆ. ಅಪ್ಪ ಯು ವಾಂಟ್ 500 ರೂಪೀಸ್? ತಮ್ಮ ಇದನ್ನ ಅರಿಶಿನ ಕುಂಕುಮದ ಜೊತೆ ಇಟ್ಕೊಡಮ್ಮ. ಏನಪ್ಪ? ಥ್ಯಾಂಕ್ ಯು. ಇದಿಟ್ಕೋ, ಮಿಕ್ಕಿದ ಚಿಲ್ಲರೆ ಆಮೇಲೆ ಕೊಡ್ತೀನಿ. ಆಮೇಲೆ ಕೊಡ್ತೀಯಾ? ಬಡವ ರಾಸ್ಕಲ್, ನನ್ನೇನು ಬಡವ ಅಂತ ತಿಳ್ಕೊಂಬಿಟ್ಟೇನೋ? ನಾನು ನಿಮ್ಮಪ್ಪ. ಏನಿಲ್ಲ, ರಾತ್ರಿ ಊಟಕ್ಕೆ ಏನ್ ಮಾಡ್ತೀಯ ಅಂತ ಕೇಳಕ್ ಹೋಗಿದ್ದೆ. ರಾತ್ರಿಯಾ? ನೋಡಿ, ಮಧ್ಯಾಹ್ನಕ್ಕೆ ಏನು ಕಳಿಸ್ತಾ ಇದೆ ಅಂತ ಕೇಳಕ್ ನಾನು ಹೋಗಿದ್ದೆ. ನಮ್ಮಪ್ಪಂಗೆ ರಾತ್ರಿ ಊಟಕ್ಕೆ ಚಿಂತೆ. ಗಿರೇ ಬಂದೆ ಬಂದೆ. ಅಮ್ಮ ಕೂತ್ಕೊಳ್ಳಿ. ಅರಿಶಿನ ಕುಂಕುಮ. ಗಿರಿಜಾ, ಇದೆಂತಕ್ಕೆ ಮಾರಾಯ್ತಿ? ಅಮ್ಮ ಅರಿಶಿನ ಕುಂಕುಮ ಕೊಡುವಾಗ ಯಾಕೆ ಕೊಡ್ತಿದ್ಯಾ ಅಂತ ಕೇಳಬಾರ್ದಂತೆ. ಸುಮ್ಮನೆ ತಗೋ ನೀನು. ತಗೋಮ್ಮ ತಗೋ. ಪ್ರಣಿ, ಕಂದ, ಅಮ್ಮಮ್ಮ ತಾತ ಹೊರಡ್ತಾ ಇದ್ದಾರೆ. ಸ್ಕಂದ, ಪ್ರಣೀತಾ, ಅಯ್ಯೋ ನನ್ನ ಮುದ್ದುಗಳು. ಬಾಯ್ ಅಮ್ಮಮ್ಮ. ಮಕ್ಕಳೇ,
ಹೋಗೋಣ ಆತ ಅಳೆ ಅಂದ್ರೆ ಮಕ್ಕಳನ್ನ ಅಪ್ಪನ ಕರ್ಕೊಂಡು ಊರ್ ಕಡೆ ಬನ್ನಿ ಆತ ಒಂದೆರಡು ದಿನ ಇದ್ದು ಹೋಗಿರುತ್ತೆ. ಬನ್ನಿ ನಾನು ಬಿಟ್ಟು ಬರ್ತೀನಿ. ಅಯ್ಯೋ ಅಳಬಾರ್ದಮ್ಮ, ಸಮಾಧಾನ ಮಾಡ್ಕೊ.